ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಈ ಗಾದೆಯನ್ನು ನೀವು ಕೇಳ್ತಾನೆ ಇರ್ತೀರಾ. ಅದೇ ರೀತಿ ಅಜ್ಜಿ ಒಬ್ಬರು ಲ್ಯಾಂಬೋರ್ಗಿನಿ ಓಕೆ ಕಣಪ್ಪ ಚೆನ್ನಾಗಿದೆ, ಆದರೆ ಸೂಪರ್ ಅನ್ನೋ ಥರ ಏನಿಲ್ಲ, ಅಷ್ಟಕ್ಕಷ್ಟೇ. ಇನ್ನು ಪೋರ್ಷೆ ಒಳ್ಳೆ ಗಾಡಿನೇ, ಆದರೆ ಅದರ ಡೋರ್ ರೆಗ್ಯುಲರ್ ಆಗಿ ಕಾರ್ ಓಪನ್ ಆಗುತ್ತೆ. ಅದಕ್ಕೆ ಅವೆಲ್ಲ ಬೇಡ, ನೀನು ಮೆಕ್ಲೆರನ್ ಕಾರ್ ತಗೋ, ಅದರ ಡೋರ್ ಮೇಲಕ್ಕೆ ಹೋಗಿ ಓಪನ್ ಆಗುತ್ತೆ ಅಂತ ಅಜ್ಜಿಯೊಬ್ಬರು ತನ್ನ ಮೊಮ್ಮಗನಿಗೆ ಹೇಳಿದ್ದಾರೆ. ಈ ರೀತಿಯ ಕೆಲ ಮಾತುಗಳನ್ನು ನೀವು ದಿನ ಕೇಳ್ತಾನೆ ಇರ್ಬೋದು. ಯಾಕಂತಂದರೆ ಇವೆಲ್ಲ ಆಗುತ್ತಾ, ಸಾಧ್ಯವಾಗದಂತಹ ಮಾತುಗಳನ್ನು ತಮಾಷೆಯಾಗಿ ಮಾತಾಡ್ಬಿಡ್ತಾರೆ. ಆದರೆ ಇಲ್ಲಿ ಅಜ್ಜಿ ಮೊಮ್ಮಗನಿಗೆ ಒಂದು ಸಲಹೆ ಕೊಟ್ಟಿದ್ದಾರೆ. ಸಲಹೆ ಕೊಟ್ಟಿದ್ದೆ ತಡ ಮೊಮ್ಮಗ ಸೀರಿಯಸ್ ಆಗಿ ತೆಗೆದುಕೊಂಡು ಬಿಟ್ಟಿದ್ದಾನೆ. ಅಜ್ಜಿ ಸಲಹೆ ಕೊಟ್ಟ ಮಾರನೇ ದಿನವೇ ಬರೋಬ್ಬರಿ 12 ಕೋಟಿ ರೂಪಾಯಿ ಮೌಲ್ಯದ ಹೊಸ ಸ್ಪೆಷಲ್ ಎಡಿಷನ್ ಮೆಕ್ಲೆರನ್ ಕಾರನ್ನ ರೋಡ್ಗೆ ಇಳಿಸೇ ಬಿಟ್ಟಿದ್ದಾನೆ. ಖರೀದಿ ಮಾಡಿದ್ದಲ್ಲದೆ ಈ ಮೊಮ್ಮಗ ಮೆಕ್ಲೆರನ್ 765 LT ಕಾರನ್ನ ಖರೀದಿಸಿದ ಅತಿ ಕಿರಿಯ ಭಾರತೀಯ ಅನ್ನುವಂತಹ ರೆಕಾರ್ಡ್ ಕೂಡ ಮಾಡಿಬಿಟ್ಟಿದ್ದಾರೆ. ಹೌದು, ಈ ಮೊಮ್ಮಗನ ಹೆಸರು ಆನಂದ್ ಅಂತ. ಕೇರಳ ರಾಜ್ಯದ ಬಿಸ್ನೆಸ್ ಕುಟುಂಬದ ಕುಡಿ. ಆನಂದ್ ಕೂಡ ಉದ್ಯಮ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಇವರ ಉದ್ಯಮ ಸಾಮ್ರಾಜ್ಯ ದುಬೈನಲ್ಲಿ ಹೆಮ್ಮರವಾಗಿ ಬೆಳೆದಿದೆ. 5 ತಿಂಗಳ ಹಿಂದೆ ಆನಂದ್ ಲ್ಯಾಂಬೋರ್ಗಿನಿ ಉರುಸ್ ಕಾರನ್ನು ಪರ್ಚೇಸ್ ಮಾಡಿದರು. ಕಾರಲ್ಲಿ ಕೂತ್ಕೊಂಡು ಮೊಮ್ಮಗ ಇಬ್ಬರು ಅಜ್ಜಿರು ಲಾಂಗ್ ಡ್ರೈವ್ ಕೂಡ ಹೋಗಿದ್ದಾರೆ. ಇದೇ ಟೈಮ್ನಲ್ಲಿ ಮೊಮ್ಮಗ ನನ್ನ ಮುಂದಿನ ಕಾರು ಪೋರ್ಷೆ ಅಂತ ಹೇಳಿದ್ದಾನೆ. ಇದಕ್ಕೆ ಆ ಇಬ್ಬರು ಅಜ್ಜಿಯರು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ಒಬ್ಬ ಅಜ್ಜಿ ಪೋರ್ಷೆ ಚೆನ್ನಾಗಿದೆ ಕಣಪ್ಪ, ಆದರೆ ಎಲ್ಲರ ಹತ್ರ ಪೋರ್ಷೆ ಕಾರಿದೆ, ಈಗ ಪೋರ್ಷೆ ಕಾಮನ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಮತ್ತೊಬ್ಬ ಅಜ್ಜಿ ಪೋರ್ಷೆ ಒಳ್ಳೆ ಕಾರು, ಆದರೆ ಪೋರ್ಷೆ ಕಾರಿನ ಡೋರ್ ಮೇಲಕ್ಕೆ ಓಪನ್ ಆಗಲ್ಲ, ಅದಕ್ಕೋಸ್ಕರ ಹೊಸ ಕಾರ್ ತಗೋಬೇಕಾದ್ರೆ ಮೆಕ್ಲೆರನ್ ಕಾರನ್ನು ತಗೋ ಅಂತ ಅಜ್ಜಿ ಸಲಹೆ ಕೊಟ್ಟಿದ್ದಾರೆ. ಆಗ ಯಾವುದಕ್ಕೂ ಇರಲಿ ಅಂತ ಮೊಮ್ಮಗ ಮತ್ತೊಮ್ಮೆ ಅಜ್ಜಿ ಹತ್ರ ಯಾವುದು ನೀವು ಹೇಳಿದ್ದು ಅಂತ ಕನ್ಫರ್ಮ್ ಆಗಿ ಕೇಳ್ಕೊಂಡಿದ್ದಾನೆ. ಅಜ್ಜಿ ಯಾವುದೇ ಹಿಂಜರಿಕೆ ಇಲ್ದಿರ ಮೆಕ್ಲೆರನ್ ಅಂತ ಆನ್ಸರ್ ಮಾಡಿದ್ದಾರೆ. ಅಜ್ಜಿಯ ಈ ಮಾತನ್ನ ಸ್ವಲ್ಪ ಅಲ್ಲ, ಹೆಚ್ಚಾಗಿ ಸೀರಿಯಸ್ ಆಗಿ ತೆಗೆದುಕೊಂಡ ಆನಂದ್ ಹೊಸ ಮೆಕ್ಲೆರನ್ 765 LT ಸ್ಪೆಷಲ್ ಎಡಿಷನ್ ಕಾರನ್ನ ಖರೀದಿ ಮಾಡಿದ್ದಾರೆ. ಇದೀಗ ಆನಂದ್ ಮೆಕ್ಲೆರನ್ 765 LT ಕಾರು ಪರ್ಚೇಸ್ ಮಾಡಿದ ಅತ್ಯಂತ ಕಿರಿಯ ವ್ಯಕ್ತಿ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರ ಆಗಿದ್ದಾರೆ. ಇಷ್ಟೇ ಅಲ್ಲ, ಮೆಕ್ಲೆರನ್ 765 LT ಕಾರನ್ನ ಭಾರತದಲ್ಲಿ ಖರೀದಿಸಿದ 3ನೇ ವ್ಯಕ್ತಿ ಅನ್ನೋ ದಾಖಲೆಯನ್ನು ಕೂಡ ಮಾಡಿಬಿಟ್ಟಿದ್ದಾರೆ. ಆನಂದ್ ಮೂಲತಃ ಕೇರಳ ಮೂಲದವರು, ಹೀಗಾಗಿ ಮೆಕ್ಲೆರನ್ 765 LT ಖರೀದಿಸಿದ ಮೊದಲ ಕೇರಳಿಗ ಅನ್ನುವಂಥ ದಾಖಲೆಯನ್ನು ಕೂಡ ಬರೆದುಬಿಟ್ಟಿದ್ದಾರೆ. ಆನಂದ್ ಈ ಕಾರನ್ನು ದುಬೈನಲ್ಲಿ ಖರೀದಿ ಮಾಡಿದ್ದಾರೆ. ಭಾರತಕ್ಕೆ ಈ ಕಾರನ್ನು ತರೋದಕ್ಕೆ ಮುಂದಾಗಿದ್ದಾರೆ. ಮೆಕ್ಲೆರನ್ 765 LT ಕಾರು ಹೊಂದಿರುವಂತಹ 3 ಮಾಲೀಕರ ಪೈಕಿ ಒಬ್ಬ ಆನಂದ್ ಆದರೆ, ಇದಕ್ಕಿಂತ ಮೊದಲು ಈ ದುಬಾರಿ ಕಾರನ್ನು ಖರೀದಿಸಿದ ಇನ್ನಿಬ್ಬರಲ್ಲಿ ಒಬ್ಬರು ಬೆಂಗಳೂರಿನ ಉದ್ಯಮಿ ರಂಜಿತ್ ಸುಂದರಮೂರ್ತಿ ಈ ಕಾರನ್ನ ಇಟ್ಕೊಂಡಿದ್ದಾರೆ. ರಂಜಿತ್ ಕೂಡ ದುಬೈನಲ್ಲಿ ಕಾರ್ ಖರೀದಿ ಮಾಡಿ ಭಾರತಕ್ಕೆ ದುಬಾರಿ ರೀತಿಯಲ್ಲಿ ಸುಂಕವನ್ನ ಕಟ್ಟಿ ತಗೊಂಡು ಬಂದಿದ್ದಾರೆ. 3ನೇ ಮಾಲೀಕರು ಅಂತಂದ್ರೆ ಹೈದರಾಬಾದ್ ಉದ್ಯಮಿ ನಾಸಿರ್ ಖಾನ್ ಅನ್ನೋರ ಹತ್ರ ಈ ಕಾರ್ ಇದೆ. 4.0 ಲೀಟರ್ ಟ್ವಿನ್ ಟರ್ಬೋ ಚಾರ್ಜ್ಡ್ V8 ಪೆಟ್ರೋಲ್ ಇಂಜಿನ್ ಕೂಡ ಈ ಕಾರಲ್ಲಿದೆ. ಪವರ್ಫುಲ್ ಎಂಜಿನ್ 765 PS ಪವರ್ ಹಾಗೂ 800 Nm ಪೀಕ್ ಟಾರ್ಕ್ ಉತ್ಪಾದಿಸುವಂತಹ ಸಾಮರ್ಥ್ಯ ಹೊಂದಿದೆ. 7 ಸ್ಪೀಡ್ ಟ್ರಾನ್ಸ್ಮಿಷನ್ ಕೂಡ ಇದನ್ನು ಹೊಂದ್ಕೊಂಡಿದೆ. ಅಜ್ಜಿಯ ಸಿಂಪಲ್ ಮಾತಿಗೆ ಪ್ರೀತಿಯ ಮೊಮ್ಮಗ ಬರೋಬ್ಬರಿ 12 ಕೋಟಿ ರೂಪಾಯಿ ಮೌಲ್ಯದ ದುಬಾರಿ ಕಾರನ್ನು ಖರೀದಿ ಮಾಡಿದ್ದಾನೆ. ಈ ಸುದ್ದಿ ನೋಡಿ ಅಜ್ಜಿ ಮೊಮ್ಮಗನ ಬಾಂಧವ್ಯ ಹೀಗೆ ಇರಲಿ ಅಂತ ಹಾರೈಕೆ ಮಾಡ್ತಾ ಇದ್ದಾರೆ. ಇದಾಗಿತ್ತು ಇಂದಿನ ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.